ರಾಜ್ಯದಲ್ಲಿ ಪಡಿತರ ಚೀಟಿಗಳ ಪರಿಷ್ಕರಣೆ ಹೆಸರಲ್ಲಿ ಸರ್ಕಾರ ಲಕ್ಷಾಂತರ ಮಂದಿ ಬಡವರ ಬಿಪಿಎಲ್ ಪಡಿತರ ಚೀಟಿಗಳನ್ನು ಏಕಾಏಕಿ ಎಪಿಎಲ್ ಆಗಿ ಕನ್ವರ್ಟ್ ಮಾಡಿ ದೊಡ್ಡ ಅವಾಂತರವನ್ನೇ ಮಾಡಿತ್ತು. ಇದರಿಂದ ಬಹಳಷ್ಟು ಬಡವರು ಅನ್ನಭಾಗ್ಯವಿಲ್ಲದೆ ಪರದಾಡುವಂತಾಗಿತ್ತು. ಬಡವರ ಪರ ಕಾಳಜಿಯಿಂದ ನಿಮ್ಮ ಪಬ್ಲಿಕ್ ಟಿವಿಯ ನಡೆಸಿದ ನಿರಂತರ ವರದಿಗೆ ಸಿಎಂ ಸ್ಪಂದಿಸಿದ್ರು. ಈಗ ಸರ್ಕಾರ ಸಚಿವರ ಸೂಚನೆ ಮೇರೆಗೆ ರಜಾ ದಿನಗಳಲ್ಲೂ ಆಹಾರ ಇಲಾಖೆ ಅಧಿಕಾರಿಗಳು ಒಂದು ಕ್ಷಣವೂ ವೇಸ್ಟ್ ಮಾಡದೆ ಎಪಿಎಲ್ಗೆ ಆಗಿದ್ದ ಬಿಪಿಎಲ್ ಕಾರ್ಡ್ಗಳನ್ನು ಮರಳಿ ಬಿಪಿಎಲ್ಗೆ ರೀಸ್ಟೋರ್ ಮಾಡ್ತಿದ್ದಾರೆ. ಇಲಾಖೆಯ ಹಿರಿಯ ಅಧಿಕಾರಿಗಳ ವಿಡಿಯೋ ಕಾನ್ಫರೆನ್ಸ್ ಮೂಲಕ ರಾಜ್ಯದ ಎಲ್ಲಾ ಜಿಲ್ಲೆಯ ಆಹಾರ ಹಾಗೂ ನಾಗರಿಕ ಸರಬರಾಜು ಪೂರೈಕೆ ಇಲಾಖೆಯ ಉಪನಿರ್ದೇಶಕರುಗಳಿಗೆ ಮಾಹಿತಿ ನೀಡಿ ರೀಸ್ಟೋರ್ ಮಾಡಲು ಲಾಗಿನ್ ನೀಡಿದ್ದಾರೆ. ಇದರಿಂದ ಶನಿವಾರ ಹಾಗೂ ಭಾನುವಾರ 2 ರಜಾ ದಿನಗಳಲ್ಲೂ ಕೆಲಸ ಮಾಡಿ ಎಪಿಎಲ್ ಆಗಿರುವ ಎಲ್ಲಾ ಕಾರ್ಡ್ಗಳನ್ನು ಬಿಪಿಎಲ್ಗೆ ರೀಸ್ಟೋರ್ ಮಾಡಲಾಗುತ್ತಿದೆ. ರಾಜ್ಯದಲ್ಲಿ ಬಹುತೇಕ ಬಿಪಿಎಲ್ ಕಾರ್ಡ್ಗಳನ್ನು ಅದರಲ್ಲೂ ಕೂಡ ಬಡವರ ಬಿಪಿಎಲ್ ಕಾರ್ಡ್ಗಳನ್ನು ಎಪಿಎಲ್ ಕಾರ್ಡ್ಗಳಾಗಿ ಕನ್ವರ್ಟ್ ಮಾಡಲಾಗಿತ್ತು. ಈ ಒಂದು ಸುದ್ದಿಯನ್ನು ನಿಮ್ಮ ಪಬ್ಲಿಕ್ ಟಿವಿ ನಿರಂತರವಾಗಿ ಪ್ರಸಾರ ಮಾಡಿತ್ತು. ಹಾಗಾಗಿ ಇವತ್ತು ನಿಮ್ಮ ಪಬ್ಲಿಕ್ ಟಿವಿ ವರದಿಗೆ ಇವತ್ತು ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಕಾರಣ ಯಾಕೆಂತಂದ್ರೆ ಇವತ್ತು ಆಹಾರ ನಾಗರಿಕ ಸರಬರಾಜು ಇಲಾಖೆಯ ಕಚೇರಿಯಲ್ಲಿ ಇದ್ದೀನಿ. ಇವತ್ತು ಸರ್ಕಾರದ ಮತ್ತೆ ಸಚಿವರ ಸೂಚನೆ ಮೇರೆಗೆ ಇವತ್ತು ಶನಿವಾರ ಅಂದ್ರೆ 4th ಸ್ಯಾಟರ್ಡೆ ರಜಾ ದಿನ ಆದರೂ ಕೂಡ ಇವತ್ತು ಜಿಲ್ಲೆಯ ಎಲ್ಲ ಆಹಾರ ಇಲಾಖೆಯ ಸಿಬ್ಬಂದಿ ಕೂಡ ಕೆಲಸದಲ್ಲಿ ನಿರತರಾಗಿದ್ದಾರೆ. ಯಾಕೆ ಅಂತಂದ್ರೆ ಈಗಾಗಲೇ ಕೂಡ ಯಾರು ಬಡವರ ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ ಆಗಿ ಕನ್ವರ್ಟ್ ಆಗಿತ್ತು, ಆ ಕಾರ್ಡ್ಗಳನ್ನ ಮರಳಿ ರೀಸ್ಟೋರ್ ಅಂದ್ರೆ ಎಪಿಎಲ್ ಕಾರ್ಡ್ ಇಂದ ಮರಳಿ ಬಿಪಿಎಲ್ ಕಾರ್ಡ್ಗೆ ಕನ್ವರ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. 2 ದಿನಗಳ ಗಡುವನ್ನ ಕೊಡಲಾಗಿದೆ. ಹಾಗಾಗಿ 2 ದಿನಗಳ ಒಳಗಾಗಿ ಇವತ್ತು ನಿರಂತರವಾಗಿ ಬೆಳಗ್ಗೆಯಿಂದಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಬಹುತೇಕ ಬಡವರು, ಅದರಲ್ಲೂ ಕೂಡ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಬಹುತೇಕ ಬಡವರ ಕಾರ್ಡ್ಗಳನ್ನ ಇವತ್ತು ಬಿಪಿಎಲ್ ಆಗಿ ಕನ್ವರ್ಟ್ ಮಾಡಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆಯ 1ರಲ್ಲಿ 1992 ಅಂದ್ರೆ ಟ್ಯಾಕ್ಸ್ ಪೇ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ 2 ಜನರ ಕಾರ್ಡ್ಗಳನ್ನ ಇವತ್ತು ಎಪಿಎಲ್ ಗೆ ಕನ್ವರ್ಟ್ ಮಾಡಲಾಗಿತ್ತು. ಅದರಲ್ಲಿ ಆಟೋ ಚಾಲಕರಿದ್ರು, ಪೈಂಟರ್ ಇದ್ರು, ಆ ತರದ ಸುದ್ದಿಗಳನ್ನ ಕೂಡ ನಾವು ಪ್ರಸಾರವನ್ನ ಮಾಡಿದ್ವಿ. ಹೀಗಾಗಿ ಈಗ ಸರ್ಕಾರ ಮತ್ತೆ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಇವತ್ತು ಡಿಡಿ ಅವರೇನಿದ್ರೆ ನಾಗರಾಜ್ ಕೆಳಗಿನ ಮನೆ ಅಂತೇಳಿ ಅವರಿಗೆ ಲಾಗಿನ್ ಅವಕಾಶವನ್ನ ಕೊಡಲಾಗಿದೆ. ಹಾಗಾಗಿ ಅವರ ಲಾಗಿನ್ ಮೂಲಕ ಈಗ ಏನು ಎಪಿಎಲ್ ಕಾರ್ಡ್ಗಳಾಗಿತ್ತು ಅದನ್ನ ಬಿಪಿಎಲ್ ಗೆ ಮರಳಿ ಇವತ್ತು ರೀಸ್ಟೋರ್ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಪಬ್ಲಿಕ್ ಟಿವಿಯ ವರದಿಗೆ ಇವತ್ತು ಸರ್ಕಾರ ಸ್ಪಂದನೆ ಸಿಕ್ಕಿದೆ. ಅಧಿಕಾರಿಗಳು ಇವತ್ತು ಕಾರ್ಯೋನ್ಮುಖರಾಗಿದ್ದಾರೆ. ಇವತ್ತು ಬಡವರಿಗೆ ಮರಳಿ ಬಿಪಿಎಲ್ ಕಾರ್ಡ್ ಸಿಗ್ತಾ ಇದೆ. ಚಿಕ್ಕಬಳ್ಳಾಪುರದಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ. ನಮಗೆ ಮಾತ್ರ ಕೊಟ್ಟಿದ್ದಾರೆ. ಡಿಸ್ಟಿಕ್ ಜೆಡಿ ಕನ್ಸರ್ನ್ ಡಿಸ್ಟಿಕ್ ಜೆಡಿ ಮತ್ತೆ ಡಿಡಿ ಮಾತ್ರ ಕೊಟ್ಟಿದ್ದಾರೆ ಲಾಗಿನ್ ಅನ್ನ. ಹಂಗಾಗಿ ನಾವು ಇಲ್ಲಿ ಕೆಲಸ ಇದು 2 ದಿವಸದೊಳಗಡೆ ಈ ಕೆಲಸ ಮುಗಿಸ್ಲಿಕ್ಕೆ ನಮಗೆ ಸೂಚನೆ ಆದೇಶ ಕೊಟ್ಟಿದ್ದಾರೆ. 2 ದಿವಸದೊಳಗಡೆ ಈ ಕೆಲಸ ನಾವು ಮುಗಿಸ್ತೇವೆ. ಅದನ್ನ ಹಂಚಿಕೆ ಕೊಡೋದ್ರ ಬಗ್ಗೆ ಅದನ್ನ ಆಯುಕ್ತರ ಕಚೇರಿಯಲ್ಲಿ ಅವ್ರಿಗೆ ಅದನ್ನ ಅಲ್ಲಿ ಸರ್ಕಾರದ ಸೂಚನೆಯಂತೆ ಕೆಲಸ ಮಾಡ್ತಾ ಇದ್ದೀವಿ. 2 ದಿವಸದಲ್ಲಿ ಮುಗಿಸ್ಬೇಕು ಅಂತ ಅಂದ್ಬಿಟ್ಟು ನಮಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ. ಹಂಗಾಗಿ ನಾವು ಅದನ್ನ ಕೆಲಸ ಮಾಡ್ತೀವಿ. ಈಗ ಯಾರು ನಿಜವಾದ ಟ್ಯಾಕ್ಸ್ ಪೇಯರ್ ಇದ್ದಾರೆ ಅವ್ರನ್ನ ಹೊರತುಪಡಿಸಿ ಬಾಕಿದವ್ರು ಯಾರು ಎಲಿಜಿಬಲ್ ಬಿಪಿಎಲ್ ಕಾರ್ಡ್ ಹೋಲ್ಡರ್ಗಳಲ್ಲಿ ಸಿಕ್ಕಾಕೊಂಡಿದ್ರು ಅವ್ರನ್ನ ನಾವು ರೆಸ್ಟೋರ್ ಮಾಡೋಂಥ ಕೆಲಸ ಮಾಡ್ತೀವಿ. ತಾಲೂಕು ಆಫೀಸಲ್ಲಿ ಅವರು ಅರ್ಜಿ ಕೊಡಬೇಕು. ನಮ್ಮ ಸ್ಟಾಫ್ ಅವ್ರಿಗೆ ಡಾಕ್ಯುಮೆಂಟ್ಸ್ ತಗೊಂಡು ವೆರಿಫೈ ಮಾಡಿ ನಮಗೆ ಅದನ್ನು ಕೊಡ್ತಾರೆ. ಅದನ್ನ ನೋಡಿಕೊಂಡು ಟೋಟಲ್ ನಮ್ಮ ಜಿಲ್ಲೆಯಲ್ಲಿ ಆರ್ಥಿಕ